ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ಏನಿರುತ್ತೆ ಅಂತಂದರೆ ನಮ್ಮೂರಿರುತ್ತೆ. ನಮ್ಮೂರಲ್ಲಿ ಏನೇನಿದೆ, ಏನೇನು ಸ್ಪೆಷಲ್ ಅನ್ನೋದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ಇದು ನಮ್ಮೂರ ಎಂಟ್ರೆನ್ಸ್ಗೆ ಈ ಥರ ತೋಟಗಳು ಸಿಗುತ್ತೆ. ಇದೆಲ್ಲ ಕಾಫಿ ತೋಟಗಳು, ಫುಲ್ ಗ್ರೀನರಿಯಿಂದ ಕೂಡಿರುವಂತಹ ಕಾಫಿ ತೋಟಗಳು. ಮಧ್ಯೆ ರೋಡ್ ಇರುತ್ತೆ. ಹಾಗೆಯೇ ಮನೆ ಸುತ್ತಮುತ್ತ ಕೂಡ ಈ ಥರ ಗ್ರೀನರಿ ಹಾಗೆಯೇ ಹಸಿರು ಗಿಡ ಮರಗಳೆಲ್ಲ ತುಂಬಿದೆ. ಇದು ಎಲೆಬೀಳು ನಾನಿವಾಗ ತೋರಿಸ್ತಾ ಇರೋದು. ಇದು ಮನೆಯಲ್ಲೇ ಹಾಕಿರುವಂತಹ ಎಲೆಬೀಳು. ಯೂಶ್ವಲಿ ಮಳೆಗಾಲ ಅಂತಿಲ್ಲ, ಯೂಶ್ವಲಿ ನಮ್ಮ ಮನೆಗಳಲ್ಲಿ ಅಡುಗೆ ಮಾಡಬೇಕಾದ್ರೆ ಸೌದೆ ಒಲೆಯನ್ನೇ ಯೂಸ್ ಮಾಡ್ಕೊಳ್ಳೋದು. ನಾನು ಮೈಸೂರಿಂದ ಹೊರಟು ಊರಿಗೆ ಹೋಗ್ತಿದ್ದೀನಿ ಅನ್ನೋದು ಗೊತ್ತಾದವಾಗ ಅಮ್ಮ ನನಗೋಸ್ಕರ ಅಂತಂದ್ಬಿಟ್ಟು ಕೋಡ್ಬಳೆಗೆ ಅಂತ ರೆಡಿ ಮಾಡ್ಕೊಂಡಿದ್ರು. ಕೋಡ್ಬಳೆಗೆ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿದ್ಮೇಲೆ ಕೋಡ್ಬಳೆ ಮಾಡೋಣ ಅಂತ ಈವ್ನಿಂಗ್ ಅಷ್ಟೊತ್ತಿಗೆ ಕೋಡ್ಬಳೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕೋಡ್ಬಳೆನ ಮಾಡ್ತಾ ಇದ್ದೀನಿ. ಬಟ್ ನಾನು ಹೋಗೋ ಅಷ್ಟೊತ್ತಿಗೆ ಅದ್ರದ್ದು ಹಿಟ್ಟೆಲ್ಲ ಕಲಸಾಗಿದ್ದರಿಂದ ನಾನಿಲ್ಲಿ ನಿಮಗೆ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ. ಅಕಸ್ಮಾತ್ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಯಾವಾಗಾದರೂ ಹೋದವಾಗ ಇದರ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಕೋಡ್ಬಳೆನ ನಾವು 2 ಶೇಪಲ್ಲಿ ಮಾಡ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು, ಒಂದು ರೌಂಡ್ ಇದೆ, ಇನ್ನೊಂದು ದೀಪದ ಶೇಪಲ್ಲಿದೆ. ಇಲ್ಲಿ ಹಾಗೆಯೇ ಸೌದೆ ಒಲೆಯಲ್ಲಿ ಅಮ್ಮ ಎಣ್ಣೆನ ಕಾಯಕ್ಕಿಟ್ಕೊಂಡು ಕೋಡ್ಬಳೆನ ಡೀಪ್ ಫ್ರೈ ಮಾಡ್ತಾಯಿದ್ರು. ಹೊರಗಡೆ ತುಂಬ ಮಳೆ ಬರ್ತಾ ಇತ್ತು. ಮಳೆಗೂ ಈ ಬಿಸಿ ಬಿಸಿಯಾಗಿ ಬೇಯಿಸಿರೋ ಕೋಡ್ಬಳೆಗೂ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗೆ ತಿನ್ನೋಕ್ಕೆ ಅಂತಂದ್ಬಿಟ್ಟು ಕೋಡ್ಬಳೆನ ನನಗೆ ಕೊಟ್ಟು ಕಳ್ಸೋಕ್ಕೆ, ಜೊತೆಗೆ ಅವ್ರಿಗೂ ಆಗತ್ತೆ ಅಂತ ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ನೋಡ್ತಿರ್ಬೋದು ಕೋಡ್ಬಳೆ ಫೈನಲಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. 2 ಶೇಪಲ್ಲೂ ಕೂಡ ಮಿಕ್ಸ್ ಆಗಿ ಕೋಡ್ಬಳೆನ ಮಾಡ್ತಾ ಇದ್ದೀವಿ. ಮತ್ತು ನಾನು ನಿಮಗೆ ನಮ್ಮನೆ ಸುತ್ತಮುತ್ತ ಇರೋ ವ್ಯೂವನ್ನ ತೋರಿಸ್ತಾ ಇದ್ದೀನಿ. ನಮ್ಮನೆ ಸುತ್ತಮುತ್ತ ಕೂಡ ಕಾಫಿ ತೋಟ ಇದೆ, ಜೊತೆಗೆ ಗ್ರೀನರಿ ಕವರ್ ಆಗಿದೆ. ಅಂದರೆ ಎಲ್ಲ ಹಸಿರು ಗಿಡ ಮರಗಳು, ಜೊತೆಗೆ ಈಗ ಮಳೆ ಸುರಿತಾ ಇರೋದ್ರಿಂದ, ಅಂದರೆ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಗಿಡ ಮರಗಳು ಕೂಡ ಫುಲ್ಲು ಹಚ್ಚ ಹಸಿರು, ಅಂದರೆ ಫುಲ್ ಗ್ರೀನಾಗಿ ಕಾಣಿಸ್ತಿದೆ. ವ್ಯೂ ಅಂತೂ ಸಖತ್ ಚೆನ್ನಾಗಿತ್ತು. ಜೊತೆಗೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆ ಅಂತೂ ಡೈಲಿ ಬರ್ತಾನೆ ಇದೆ. ನಮ್ಮ ಕಡೆ ಅಂತಂದರೆ ಮಲೆನಾಡಿನ ಕಡೆ ಮಳೆಗೇನು ಬರಾನೇ ಇಲ್ಲ. ಅಂದರೆ ಬಿಸಿಲು ಎಲ್ಲೋ ಕಡಿಮೆ. ಮಳೆಗಾಲದಲ್ಲಿ ನೀವು ಬಿಸಿಲನ್ನ ನೋಡಬೇಕು ಅಂತಂದರೆ ಮರುಭೂಮಿಯಲ್ಲಿ ಓಯಸಿಸ್ ಸಿಕ್ದಂಗೆ ಆಗುತ್ತೆ. ಅಷ್ಟೇ ಬಿಸಿಲು ಬರೋದು. ಬಿಸಿಲು ಬಂದರೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ಏನು ಬರೋದಿಲ್ಲ. ಒಂದು ಸ್ವಲ್ಪ ಬಿಸಿಲು ಬರುತ್ತೆ, ಹಾಗೆ ಹೊರಟೋಗುತ್ತೆ. ನನಗೆ ಗೊತ್ತಿರೋ ಹಾಗಂತೂ ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ. ಅಂದರೆ ಮಳೆಗಾಲದಲ್ಲಿ ಯೂಶ್ವಲಿ ಜಾಸ್ತಿ ಮಳೆನೇ ಬರ್ತಾ ಇರುತ್ತೆ, ಜಿಟಿ ಜಿಟಿ ಅಂತ ಸುರಿತಾನೇ ಇರುತ್ತೆ. ಅಷ್ಟೊತ್ತಿಗೆ ಹೊರಗಡೆಯಿಂದ ಒಳಗೆ ಬಂದರೆ ಕೋಡ್ಬಳೆ ಮಾಡಿದಷ್ಟೂ ಕೂಡ ಅಮ್ಮ ಡಬ್ಬಕ್ಕೆ ಹಾಕಿ ತುಂಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಸಂಜೆ ಟೀ ಜೊತೆಗೆ ಅಥವಾ ಕಾಫಿ ಜೊತೆಗೆ ಕುಡಿಯೋಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗಿತ್ತು. ಇಲ್ಲಿ ನಾನು ತೋರಿಸ್ತಾ ಇರೋದು ನಮ್ಮ ಮನೆಯಲ್ಲಿ ಸಾಕಿರುವಂತಹ ನಾಯಿ. ಇವನನ್ನ ನಾವು ಪ್ರೀತಿಯಿಂದ ರಾಜ ಅಂತ ಕರಿತೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಾಲ ಅಲ್ಲಾಡಿಸ್ಕೊಂಡು ನಮಗೆ ರೆಸ್ಪಾನ್ಸ್ ಮಾಡ್ತಿದ್ದಾನೆ ಅಂತ. ನಾವು ಅಪರೂಪಕ್ಕೆ ಹೋದರೂ ಸಹಿತ ನಮ್ಮನ್ನು ಮರ್ತುಕೊಳ್ಳದೆ ಅಷ್ಟೇ ಪ್ರೀತಿ ವಿಶ್ವಾಸ ತೋರಿಸ್ತಾನೆ. ಮೂಕ ಪ್ರಾಣಿಗಳೇ ಹಾಗೆ ಅಲ್ಲ. ಅದರಲ್ಲೂ ನಾಯಿ ಅಂತಂದರೆ ನಿಯತ್ತಿಗೆ ಹೆಸರಾಗಿರೋದು ಅಂತ ಹೇಳ್ಬೋದಲ್ವಾ. ಇವನಂತೂ ನಮ್ಮ ಮನೆಗೆ ತುಂಬ ಪೆಟ್ಟಾಗಿದ್ದಾನೆ. ಜೊತೆಗೆ ನಮಗೂ ಅವನಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ಈವ್ನಿಂಗ್ ಆದ್ರೂ ಕೂಡ ಮಳೆ ತುಂಬಾ ಬರ್ತಾನೆ ಇತ್ತು. ನಮ್ಮ ಕಡೆ ಮಳೆಗೆ ಹೇಳಿದ್ನಲ್ಲ ಆವಾಗಲೇ, ಮಲೆನಾಡಲ್ಲಿ ಮಳೆಗಂತೂ ಬರನೇ ಇಲ್ಲ, ಸುರಿತಾನೇ ಇರುತ್ತೆ. ಅದರದ್ದು ಒಂದು ಕ್ಲಿಪ್ಪಿಂಗ್ನ ಸುಮ್ಮನೆ ತೆಕ್ಕೊಂಡೆ. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾವಾಗಲೂ ಕೂಡ ಇದೇ ಥರ ಮಳೆ ಬರ್ತಿತ್ತು. ಬೆಳಗ್ಗೆಯಿಂದ ಸಂಜೆ ತನಕನೂ ಮಳೆ ಬರ್ತಿತ್ತು. ಇದನ್ನು ನೋಡಿ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು. ಅಷ್ಟರಲ್ಲಿ ಅಮ್ಮ ಗದ್ದೆ ಹತ್ರ ಮೇಯ್ತಾ ಇದ್ದಿದ್ದು ಹಸುನ ಹೊಡ್ಕೊಂಡು ಬಂದು ಈ ಥರ ಕೊಟ್ಟಿಗೆ ಕಟ್ಟಿ ಬೆಂಕಿ ಹಾಕಿದ್ದಾರೆ. ಏನಕ್ಕಪ್ಪ ಈ ಥರ ಬೆಂಕಿ ಹಾಕಿ ಹೊಗೆ ಮಾಡಿದ್ದಾರೆ ಅಂದರೆ, ಹಸು ಬೆಳಗ್ಗೆಯಿಂದ ಮಳೆಯಲ್ಲಿ ನೆಂದು ಒದ್ದೆ ಆಗಿ ಚಳಿ ಆಗುತ್ತೆ ಅಂತಂದ್ಬಿಟ್ಟು ಅದು ಬೆಚ್ಚಗಾಗಲಿ ಅಂತ ಈ ಥರ ಮಾಡ್ತಾರೆ. ಜೊತೆಗೆ ಸಂಜೆ ಅಷ್ಟೊತ್ತಿಗೆ ಅಂದರೆ ಒಂದು 7:30 ಅಷ್ಟೊತ್ತಿಗೆ ಸ್ನ್ಯಾಕ್ಸ್ನ ತಿಂದ್ಬಿಟ್ಟು ಮೈಸೂರಿಂದ ಹೋಗಿದ್ದಾಗಿದ್ದರಿಂದ ಬೇಗ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ನಾನು ಎದ್ದೇಳೋ ಅಷ್ಟೊತ್ತಿಗೆ ಇಲ್ಲಿ ಅಮ್ಮ ಫ್ರೆಶ್ ಆಗಿ ಪೂಜೆಗೆ ಅಂತ ಹೂವೆಲ್ಲ ಕುಯ್ದಿಟ್ಟಿದ್ರು. ಆ ಹೂವೆಲ್ಲ ಕಲರ್ ದಾಸವಾಳ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ಮತ್ತೆ ನಮ್ಮ ಮನೆ ಸುತ್ತ ಇರೋ ಮಾರ್ನಿಂಗ್ ವ್ಯೂನ ನಾನು ನಿಮಗೆಲ್ಲ ತೋರ್ಸೋಕ್ಕೆ ಅಂತಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಮಾರ್ನಿಂಗ್ ಆದ್ರೂ ಕೂಡ ಮಳೆ ಬರ್ತಾನೆ ಇತ್ತು. ಜಿಟಿ ಜಿಟಿ ಅಂತ ಮಳೆ ಸುರಿತಾ ಇತ್ತು. ಜೊತೆಗೆ ಈ ಗ್ರೀನರಿ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಒಂದು ಮಾರ್ನಿಂಗ್ ವ್ಯೂ ಇರಲಿ ಅಂತಂದ್ಬಿಟ್ಟು ಕ್ಲಿಪ್ಪಿಂಗ್ನ ಎತ್ಕೊಂಡಿದ್ದೆ. ಅದಾದಮೇಲೆ
ಇಲ್ಲಿ ಅಮ್ಮ ಒಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಬಿಡ್ಸೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಹೋದೆ ಅಂತಂದ್ಬಿಟ್ಟು ರಂಗೋಲಿನ ಬಿಡಿಸು ಅಂತ ನನಗೆ ಹೇಳಿದ್ರು. ಇಲ್ಲಿ ನನಗೇನು ಗೊತ್ತೋ ಆ ಡಿಸೈನ್ನ ಸಿಂಪಲ್ಲಾಗಿ ಬಿಡಿಸ್ತಾ ಇದ್ದೀನಿ. ಹಳ್ಳಿ ಕಡೆ ಯಾವಾಗ್ಲೂ ಏನೋ ಶುರು ಮಾಡೋಕ್ಕೂ ಮುಂಚೆ ಒಲೆ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಈ ಥರ ರಂಗೋಲಿ ಬಿಡಿಸ್ತಾರೆ. ಸಗಣಿ ಒಲೆ ಆಗಿದ್ದರೆ ಸಗಣಿ ಒಲೆಯಲ್ಲಿ ಸಾರಿಸ್ಬಿಟ್ಟು ರಂಗೋಲಿ ಬಿಡಿಸ್ತಾರೆ. ನಮ್ಮದು ಸಿಮೆಂಟ್ ಒಲೆ ಆಗಿರೋದ್ರಿಂದ ಹಾಗೆಯೇ ತೇವದ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಈ ಥರ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ಪ್ರತಿದಿನ ಬೆಳಗ್ಗೆ ಒಲೆ ಒಳಗಡೆ ಇರೋವಂತಹ ಬೂದಿ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಲೆ ಎಲ್ಲ ಒರೆಸ್ಬಿಟ್ಟು ಈ ಥರ ರಂಗೋಲಿ ಬಿಡಿಸ್ತಾರೆ. ಇವತ್ತು ನಾನಿದ್ದೆ ಅಂತಂದ್ಬಿಟ್ಟು ನಾನು ರಂಗೋಲಿ ಬಿಡಿಸ್ತಿದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ಫೈನಲಾಗಿ ನಾನು ರಂಗೋಲಿ ಬಿಡಿಸ್ಕೊಟ್ಮೇಲೆ ಅಮ್ಮ ಅದನ್ನು ಸೌದೆ ಒಲೆನ ಹತ್ತಿಸ್ತಾ ಇದ್ದಾರೆ. ಸೌದೆ ಒಲೆ ಎಷ್ಟು ಚೆನ್ನಾಗಿ ಹತ್ತುತ್ತಾ ಇದೆ. ಆಮೇಲೆ ಅತ್ತಿಗೆ ಮತ್ತು ಅಮ್ಮ ಸೇರಿಕೊಂಡು ಬಿಸಿ ಬಿಸಿ ಶಾವಿಗೆ ಮಾಡಿದ್ರು. ಬಿಸಿ ಬಿಸಿ ಶಾವಿಗೆನ ತಿನ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಡೋರಿದ್ವಿ. ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆಲ್ಲ ತಿಂಡಿ ಮುಗಿಸ್ಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೊರಡಬೇಕು ಅಂತಂದ್ಬಿಟ್ಟು ಶಾವಿಗೆ ಮಾಡ್ಕೊಂಡಿದ್ವಿ. ಸಖತ್ ಟೇಸ್ಟಿಯಾಗಿತ್ತು. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಇದ್ರದ್ದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಂತೆ. ಅದಾದಮೇಲೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ನಾವಿಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಷಾಢ ಮಾಸದಲ್ಲಿ ಈ ದೇವಸ್ಥಾನನ ಮಧ್ಯಾಹ್ನ ಟೈಮು ಓಪನ್ ಮಾಡಿ ಪೂಜೆ ಮಾಡ್ತಾರೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ ದೇವಿಗೆ ಅಂದರೆ ದೇವಸ್ಥಾನದ ಮುಂದೆ ಏನು ಮಾಸ್ತಿ ಗುಡಿ ಅಂತ ಅಥವಾ ಮಾಸ್ತಿ ಕಲ್ಲು ಅಂತ ಏನಿರುತ್ತೆ ಅಲ್ಲಿ ಈ ಥರ ಪ್ರಸಾದನ ಇಟ್ಬಿಟ್ಟು ದೇವರಿಗೆ ನೈವೇದ್ಯನ ಮಾಡ್ತಾರೆ. ಇಲ್ಲಿಂದ ಗರ್ಭಗುಡಿಗೆ ನೇರವಾಗಿ ಕಾಣಿಸೋ ಥರ ಇಟ್ಬಿಟ್ಟು ದೇವರಿಗೆ ನೈವೇದ್ಯನ ತೋರಿಸ್ತಾರೆ. ಅದಾದಮೇಲೆ ಮಹಾಮಂಗಳಾರತಿ ಮಾಡಿ ಎಲ್ರಿಗೂ ಆರತಿನ ಕೊಡ್ತಾರೆ. ನಾನಿಲ್ಲಿ ಅದರದ್ದು ಅಡ್ರೆಸ್ ಕೂಡ ಹಾಕಿದ್ದೀನಿ. ಅದಾದಮೇಲೆ ನಾವು ಪ್ರಸಾದನ ತಿಂದ್ಕೊಂಡು ಸುತ್ತಮುತ್ತ ಇರೋಂತಹ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೀನಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಾಗಿತ್ತು. ದೇವರ ಸ್ಥಳಗಳಲ್ಲಿ ಆಲ್ಮೋಸ್ಟ್ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಅದಾದಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಸನ್ನಿಧಿ ಬಂದು ಹಾಸನ ಜಿಲ್ಲೆ ಆಲೂರು ತಾಲೂಕು ಹರಿಹಳ್ಳಿ ಗ್ರಾಮದಲ್ಲಿ ಇರೋವಂತಹದ್ದು. ಅದಾದಮೇಲೆ ನಮ್ಮ ಮನೇಲಿ ಒಂದು ಬೆಕ್ಕಿದೆ, ಅದು ಮರಿ ಹಾಕಿತ್ತು. ಅದ್ರ ಮರಿಗಳನ್ನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತಂದ್ಬಿಟ್ಟು ಕ್ಯೂಟ್ ಬೆಕ್ಕು ಮರಿಗಳನ್ನ ತೋರಿಸ್ತಾ ಇದ್ದೀನಿ. ನಮ್ಮೂರಿನ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬಾಯ್, ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.